ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ಕಾವೇರಿ ತವರು ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರುವಂತದ್ದು. ಅಂದ್ರೆ ಜೂನ್ ತಿಂಗಳಲ್ಲೇ ಮಳೆ ಬರಬೇಕಿತ್ತು, ಜೂನ್ ತಿಂಗಳಲ್ಲಿ ಮಳೆನೇ ಆಗಿಲ್ಲ. ಮತ್ತೆ ಜುಲೈ ತಿಂಗಳ ಆರಂಭದಲ್ಲಿ ಮಳೆ ಬಂತು, ಕೇವಲ 5 ದಿವಸಕ್ಕೆ ಮಾತ್ರ ಆ ಮಳೆ ಸೀಮಿತವಾಗಿರುವಂತದ್ದು. ಪರಿಣಾಮ ರೈತರು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈಗ ನಾವು ಭತ್ತದ ಬಿತ್ತನೆ ಮಾಡಿದಂತಹ ಒಂದು ಗದ್ದೆಯಲ್ಲಿ ಇದ್ದೀವಿ. ನೋಡಿ, ಇಲ್ಲಿ ಈ ಬಿತ್ತನೆ ಮಾಡಿದ್ದಾರೆ. ಇದು 1 ತಿಂಗಳು ತಡವಾಗಿ ಮಾಡಿರುವಂತದ್ದು. ಈಗ ಬಿತ್ತನೆ ಮಾಡಿ ಒಂದು 4-5 ದಿವಸ ಆಗಿದೆ. ಇನ್ನು ಇದು ನಾಟಿ ಮಾಡಬೇಕಾದ್ರೆ ಒಂದು 20ರಿಂದ 25 ದಿವಸ ಬೇಕಾಗುತ್ತೆ. ಆದ್ರೆ ಮಳೆನೇ ಇಲ್ಲ, ದಿವಸಕ್ಕೆ ಒಂದು ಮಳೆ ಕೂಡ ಹೊಡಿತಾ ಇಲ್ಲ. ಪರಿಣಾಮ ಇಲ್ಲಿ ಗದ್ದೆಗಳಲ್ಲಿ ಬಿರುಕು ಬಿಡ್ತಾ ಇರುವಂತದ್ದು ನೀವು ನೋಡಬಹುದು. ಈ ರೀತಿ ಬಿರುಕು ಬಿಡ್ತಾ ಇದೆ. ಮತ್ತೆ ಇಲ್ಲಿ ಆ ಕಡೆ ಎಲ್ಲ ತೋರಿಸ್ತಾ ಇದೆ ಭತ್ತದ ಗದ್ದೆಗಳು ಯಾವ ರೀತಿ ಇದೆ ಅಂತ ಹೇಳುವಂತದ್ದು. ಎಲ್ಲಿಯೂ ಕೂಡ ನೀರಿಲ್ಲ. ಈಗಾಗಲೇ ಎಲ್ಲ ಭತ್ತದ ಗದ್ದೆಗಳಲ್ಲಿ ಕೆರೆ ಅಂತ ನೀರಿರಬೇಕಿತ್ತು, ನೀರಿಲ್ಲ. ಈಗ ಇತ್ತೀಚೆಗೆ ಕೆಲವರು ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಬಿತ್ತನೆ ಮಾಡಿದ್ರು ಕೂಡ ನಾಟಿಗೆ ಬರುವ ವೇಳೆಗೆ ಮಳೆ ಇದ್ರೆ ಆಯ್ತು, ಮಳೆ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಒಣಗುತ್ತೆ. ಅಂದ್ರೆ ಇನ್ನೂ 20-25 ದಿವಸ ಬೇಕಾಗುತ್ತೆ. ಕೇವಲ 1 ವಾರ ಮಾತ್ರ ಮಳೆ ಹೊಡೆದಿರುವಂತದ್ದು ಈ ಬಾರಿ ಮಳೆಗಾಲದಲ್ಲಿ. ಆದ್ರಿಂದ ಗದ್ದೆಗಳಲ್ಲಿ ನೀರಿಲ್ಲದೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಅದಕ್ಕಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಡ್ತಿರುವಂತದ್ದು, ಅಲ್ಪಾವಧಿ ಬೆಳೆಯನ್ನು ಬೆಳೆಯ ದೀರ್ಘಾವಧಿ ಬೆಳೆ ಬೇಡ ಅಂತ ಹೇಳುವಂತದ್ದು. ಅಲ್ಪಾವಧಿ ಅಂದ್ರೆ ಬೇಗ ಬರುತ್ತೆ, ಅದು 60 ದಿವಸ 90 ದಿವಸ ಈ ರೀತಿ ಬೆಳೆಗಳು ಬೇರೆ ಬೇರೆ ಬೆಳೆ ಇದೆ, ಅದನ್ನು ಬೆಳೆಯಿರಿ ಅಂತ ಹೇಳುವಂತದ್ದು. ಇಲ್ಲಾಂದ್ರೆ ನೇರವಾಗಿ ಭತ್ತವನ್ನು ಗದ್ದೆಗೆ ಹಾಕುವಂತದ್ದು, ಅಂದ್ರೆ ಡ್ರಮ್ ಸೀಡ್ ಅಂತ ಹೇಳ್ತಾರೆ. ಆ ರೀತಿ ಮಾಡೋದ್ರಿಂದಲೂ ಕೂಡ ಭತ್ತ ಬೆಳೆಯಬಹುದು ಅಂತ ಹೇಳುವಂತದ್ದು. ಆದ್ರೆ ಮಳೆ ಯಾವ ರೀತಿ ಇನ್ನು ಮುಂದೆ ಬರುತ್ತಾ ಬರೋದಿಲ್ವ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಸಂಪೂರ್ಣವಾಗಿ ಬಿಸಿಲಿನ ವಾತಾವರಣ ಇದೆ. ಹವಾಮಾನ ಇಲಾಖೆ ಪ್ರಕಾರ ಇನ್ನೂ ಕೂಡ 10-20 ದಿವಸ ಒಣಹವೆ ಮುಂದುವರಿಯುತ್ತೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅದರಿಂದ ತೀವ್ರ ಸಮಸ್ಯೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ಕೇವಲ ಭತ್ತದ ಇದಕ್ಕೆ ಮಾತ್ರ ಅಲ್ಲ, ಕಾಫಿ ತೋಟ ಇರಬಹುದು, ಬೇರೆ ಬೇರೆ ಬೆಳೆಗಳಿಗೂ ಕೂಡ ಈ ಮಳೆ ಇಲ್ಲದ ತೀವ್ರ ಸಮಸ್ಯೆ ಆಗ್ತಾ ಇದೆ. ಪೆಪ್ಪರಿ ಕೂಡ ಸಮಸ್ಯೆ ಆಗ್ತದೆ. ಈಗ ಕಾಳು ಮೆಣಸು ಕೂಡ ಹೂ ಬಿಡುವಂತ ಸಮಯ. ಈಗ ಮಳೆ ಇಲ್ಲದಿದ್ರೆ ಅದು ಕೂಡ ಹೂ ಬಿಡಲ್ಲ. ಈ ರೀತಿ ತೀವ್ರ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಜೊತೆಯಲ್ಲಿ ಕಾವೇರಿ ನದಿ ಕೂಡ ಅಷ್ಟೇ ತುಂಬಿ ಹರಿತಾ ಇತ್ತು ಒಂದು ವಾರ ಮಾತ್ರ. ಮತ್ತೆ ಈಗ ಸಂಪೂರ್ಣವಾಗಿ ಬರಿದಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆದ್ರೆ ಕಾವೇರಿ ನದಿ ತುಂಬಿ ಹರಿಯುತ್ತೆ. ಕಾವೇರಿ ನದಿ ತುಂಬಿ ಹರಿದ ಕೆಆರ್ಎಸ್ ಜಲಾಶಯಕ್ಕೆ ನೀರು ಹೋಗುತ್ತೆ. ಕೆಆರ್ಎಸ್ ಜಲಾಶಯಕ್ಕೆ ನೀರು ಹೋದಾಗ ಮೈಸೂರು, ಬೆಂಗಳೂರು, ಮಂಡ್ಯಕ್ಕೆ ಕುಡಿಯೋ ನೀರು ಇರಬಹುದು, ಕೃಷಿಗೆ ನೀರು ಇರಬಹುದು ಆಗುತ್ತೆ. ಇದು ಯಾವುದು ಆಗ್ತಾ ಇಲ್ಲ. ಈಗ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ದು ಕಾವೇರಿ ನದಿ ಕೂಡ ಬರಡಾಗ್ತಾ ಇದೆ. ಮತ್ತೆ ಇದು ಯಾವಾಗ ಮಳೆ ಬರುತ್ತೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಸದ್ಯಕ್ಕೆ ಈಗ ಇರುವಂತಹ ನೀರನ್ನು ಬಳಸಿಕೊಂಡು ಕೃಷಿಕರು ಈ ರೀತಿ ಬಿತ್ತನೆಯನ್ನು ಮಾಡಿರುವಂತದ್ದು. ಆದ್ರೂ ಕೆಲವು ಕಡೆಗಳಲ್ಲಿ ಮಾತ್ರ ಈ ರೀತಿ ಬಿತ್ತನೆ ಮಾಡಿರುವಂತ, ಎಲ್ಲಾ ಕಡೆಗಳಿಲ್ಲ. ಅಂದ್ರೆ ಎಲ್ಲಾ ಕಡೆಗಳಲ್ಲಿ ಇಷ್ಟು ನೀರು ಕೂಡ ಇಲ್ಲ, ಬತ್ತಿ ಹೋಗಿದೆ. ಅದರಿಂದ ಸಾಕಷ್ಟು ಜನರು ಈ ವರ್ಷ ಈ ಭತ್ತದ ಬಿತ್ತನೆ ಮಾಡುವುದನ್ನೇ ಬಿಟ್ಟಿದ್ದಾರೆ. ಈ ವರ್ಷ ಆಗಲ್ಲ ಅಂತ ಹೇಳುವಂತದ್ದು. ಕೆಲವರು ಮಾತ್ರ ಈ ರೀತಿ ಬಿತ್ತನೆ ಮಾಡಿರುವಂತದ್ದು. ಮುಂದೆ ಏನಾದ್ರೂ ಮಳೆ ಆದ್ರೆ ನಾಟಿ ಮಾಡಬಹುದು, ಇಲ್ಲಾಂದ್ರೆ ಸಂಪೂರ್ಣವಾಗಿ ಒಣಗುತ್ತೆ. ಇದಿಷ್ಟು ಈ ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿ. ಉಳಿದ ಸುದ್ದಿಗಳು ಸಹೋದ್ಯೋಗಿಗಳು